ಭಾವನಾ, ಯಾಕಮ್ಮ ಹೀಗ್ ಮಾಡ್ಬಿಟ್ಟೆ? ನನಗೆ ಗೊತ್ತು ಮಗಳೇ, ಈ ಮದುವೆ ವಿಷಯದಲ್ಲಿ ನಿನ್ ತಪ್ಪಿಲ್ಲ ಅಂತ ನನಗೆ ಗೊತ್ತು. ನೀನ್ ಹಿಂಗೆ ಹೇಳ್ದೆ ಕೇಳದೆ ಹೋಗ್ಬಿಟ್ರೆ ನಾವ್ ಏನ್ ಅನ್ಕೋಬೇಕು, ಏನ್ ಮಾಡ್ಬೇಕು ಮಗಳೇ? ಏನೋ ಆಗೋಯ್ತು. ನಿನಗ್ ತೊಂದರೆ ಆಗ್ದಾಗೆ ಇದಕ್ಕೊಂದು ದಾರಿ ಹುಡ್ಕಡ. ಬಂದ್ಬಿಡು ಮಗಳೇ, ಬಂದ್ಬಿಡಮ್ಮ, ಬಂದ್ಬಿಡು. ಭಗವಂತ, ಅವಳಿಗೇನು ತೊಂದರೆ ಆಗದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಪ್ಪ. ಮನೆ ಕರ್ಕೊಂಡು ಹೋಗಿರ್ತಿದ್ದೆ. ಅವಳ ಹುಡುಕಿ ಹುಡುಕಿ ಕಾಲ್ ನೋವು ಬಂತು ಹೊರತು ಅವಳಂತೂ ಸಿಕ್ಲಿಲ್ಲ. ಸಿರಿಡಿದ್ಯಾ? ಅಕ್ಕ ಯಾಕೆ ಹೀಗೆ ಮಾಡಿದ್ಲು? ನಾವು ಅಷ್ಟೆಲ್ಲ ಬೈದಿಯಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ. ಇದೊಳ್ಳೆ ಚೆನ್ನಾಗಿದೆಯಲ್ಲಪ್ಪ. ನಾನೇನೋ ತಪ್ಪು ಮಾಡಿದ ಏನೋ ಥರ ಮಾತಾಡ್ತಿದ್ಯಲ್ಲಪ್ಪ. ನಾನೇನು ಬೇಕು ಅಂತ ಮಾಡುತ್ತಾ? ಮನೆ ಹೆಣ್ಣುಮಗಳು ಕುತ್ತಿಗೆಯಲ್ಲಿ ಇದ್ದಕ್ಕಿದ್ದಾಗೆ ತಾಳಿ ನೋಡಿದ್ರೆ ಎಲ್ಲರೂ ಹೀಗೆ ಮಾತಾಡೋದು. ಓ, ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಕಣ. ಅಲ್ಲ, ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರೆ ಏನೋ ಮಾಡೋದು? ಹಾಗೆಲ್ಲ ಆದರೆ ನಾವೇನೂ ಮಾಡೋಕ್ಕಾಗಲ್ಲ ಕಣ. ನೋಡ, ಅವಳು ಸಾಯ್ಬೇಕು ಅಂತಿದ್ರೆ ಯಾರೂ ತಡೆಯೋಕ್ಕಾಗಲ್ಲ. ಅವಳು ಹಣೆ ಬರೋದಲ್ಲಿ ಅದೇ ಇದ್ರೆ ಯಾರೇನು ಮಾಡೋಕ್ಕಾಗುತ್ತಾ? ನೀ ಏನೋ ಹೀಗೆ ಮಾತಾಡ್ತಿದ್ಯಾ? ಅವಳು ನಿನಗೆ ತಂಗಿ, ನನಗೆ ಅಕ್ಕ ಅನ್ನೋದು ಮರ್ತ್ಬಿಟ್ಟಿಯಾ? ಗೊತ್ತು ಕಣ, ಅವಳು ಚಿಕ್ಕ ವಯಸ್ಸಿಂದನೂ ಹಾಗೆ ಅಲ್ವಾ. ಯಾವ ವಿಷಯನೂ ಹೇಳ್ಕೊತಿರ್ಲಿಲ್ಲ, ಬೇರೆಯವರಿಂದ ನಮಗೆ ಗೊತ್ತಾಗ್ತಿತ್ತು. ಅಲ್ಲ, ಈಗ ಈ ವಿಷಯನ ಅಟ್ಲೀಸ್ಟ್ ನಮ್ಮ ಹತ್ರ ಹೇಳ್ಕೋಬೇಕು ತಾನೆ. ಹಾಗೆ ಮುಚ್ಚಿಟ್ರೆ ನಮ್ಮ ಹತ್ರ ಹೇಳ್ಕೊಂಡ್ರೆ ನಾವೆಲ್ಲಿ ಬೇಜಾರು ಮಾಡ್ಕೋತೀವೋ ಅಂತ ಹೇಳಿರ್ತಿಲ್ಲ. ಇವಾಗ ಆಗಿದ್ದಾಗೋಯ್ತು, ಅದ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ನಡಿ, ಬೇರೆ ಕಡೆ ಹುಡ್ಕೋಣ. ಅವಳು ಹುಡ್ಕೋದು ವೇಸ್ಟ್ ಅನ್ಸುತ್ತೆ ಕಣ. ನೋಡ, ಅವಳು ತಾಳಿ ಕಟ್ಸ್ಕೊಂಡಿದ್ದ ವಿಷಯ ನಮಗ್ ಗೊತ್ತಾಗಿಲ್ಲ ಅಂತ ಅವಳು ಸೈಲೆಂಟ್ ಆಗಿದ್ಲು. ಈಗ ನಮಗ್ ವಿಷಯ ಗೊತ್ತಾಗಿದೆ, ನಾವು ಮದುವೆಗೆ ಒಪ್ಪಲ್ಲ ಅಂತ ತಾಳಿ ಕಡ್ದವನ ಜೊತೆ ಓಡೋಗಿರ್ತಾನೆ. ಬ್ರೋ, ಏನೋ ಮಾತಾಡ್ತಿದ್ಯಾ ಅವಳ ಬಗ್ಗೆ? ಅವಳು ಸ್ಕೂಲ್ಗೆ ಹೋಗಿ, ಕಾಲೇಜ್ಗೆ ಹೋಗಿ, ಕೆಲ್ಸಕ್ಕೆ ಸೇರ್ಕೊಂಡಾಗಿಂದನೂ ಅವಳ ಬಗ್ಗೆ ಒಂದು ಕಂಪ್ಲೇಂಟು ಬಂದಿಲ್ಲ ಕಣ. ನನಗೆ ಗೊತ್ತು ಅವಳು ಬೇಜಾರು ಮಾಡ್ಕೊಂಡೆ ಹೀಗೆ ಮಾಡ್ಕೊಂಡಿರೋದು ಅಂತ. ನೀವೆಲ್ಲ ಈ ರೀತಿ ಸಪೋರ್ಟ್ ಮಾಡಿನೇ ಅವಳು ಹೀಗೆ ಮಾಡಿರೋದು. ಗುಳಿಗೆ ಸೇದ್ದ ಒಳಗೆ ಮಾಡ್ದ ಅಂತಾರಲ್ಲ, ಹಾಗೆ ಮಳ್ಳಿ ಅವಳು ಅಲ್ಲ ಕಣ. ನೀವೆಲ್ಲ ಯಾರು ಅವಳು ಮಾಡಿ ತಪ್ಪು ಅಂತ ಹೇಳ್ತಿಲ್ಲ? ನಾನು ಹೆಂಡತಿ ಅಂತೂ ಅವಳ ವಿಷಯ ಎತ್ತಿದ್ರೆ ಸಾಕು, ಒಳ್ಳೆ ಕಾಳಿ ಮೈ ಮೇಲೆ ಎಗರ್ದಂಗೆ ಎಗಿರ್ತಾಳೆ. ಅದಕ್ಕೆ ಸರಿಯಾಗಿ ಬಾರಿಸಿದ್ದೀನಿ. ಎಂಥ ತಪ್ಪು ಮಾಡ್ಬಿಟ್ಟು ನೀನು? ಅಲ್ಲ, ಯಾರಾದ್ರೂ ಹೆಂಡತಿ ಮೇಲೆ ಕೈ ಇಡ್ತಾರೇನೋ? ಮೊದ್ಲು ಹೋಗಿ ಅದಕ್ಕೆ ಹತ್ರ ಸಾರಿ ಕೇಳು. ಈ ಸಂತೋಷ ಯಾರಿಗೂ ಸಲಾಮ್ಗೆಲ್ಲ ಮುಡಿಯಲ್ಲ. ನಿನಗೆ ಬುದ್ಧಿ ಹೇಳ್ತೀನಲ್ಲ, ನಾನು ಹೊಡ್ಕೋಬೇಕು. ಹಲೋ, ಹೌದಾ? ಸರಿನಪ್ಪ. ಅಪ್ಪಂಗೂ ಸಿಕ್ಕಿಲ್ವ ಅಂತ? ನಾನು ಹೇಳಿಲ್ವಾ ಅವಳನ್ನ ಹುಡುಕೋದು ಟೈಮ್ ವೇಸ್ಟ್ ಕಣ ಅಂತ? ಕೇಳಲ್ಲ ನೀನು. ಬ್ರೋ, ಹುಚ್ಚುಚ್ಚಾಗೆಲ್ಲ ಮಾತಾಡ್ಬೇಡ ನೀನು. ನಾನೇನು ಪಾಪ ಮಾಡಿದ್ದೀನಿ ಅಂತ ನನಗಿಷ್ಟೆಲ್ಲ ನೋವು ಕೊಡ್ತಾ ಇದೆಯಾ? ನನ್ನ ಮೇಲೆ ಅಷ್ಟೊಂದು ಕೋಪ ಇದೆ ಅಂದರೆ ಒಂದೇ ಸಲ ನನ್ನನ್ನು ನಿನ್ನ ಹತ್ರನೇ ಕರ್ಕೊಂಡ್ಬಿಡು. ಆದರೆ ಪ್ರತಿ ಕ್ಷಣ ಹೀಗೆ ಚಿತ್ರಹಿಂಸೆ ಕೊಡೋದು ಯಾವ ನ್ಯಾಯ ಹೇಳು? ನಾನು ನಿನಗೆ ಮಾಡಿದ ಪೂಜೆ ಎಲ್ಲ ಸುಳ್ಳಾಗೋಯ್ತಾ? ಎಲ್ರೂ ನಿನ್ನ ಕಲ್ಲು ಅಂತಾರೆ, ಅದೇ ನಿಜನಾ? ನನ್ನಿಂದ ನಮ್ಮಪ್ಪ ಅಮ್ಮ ಮನೆಯವ್ರು ಎಲ್ರಿಗೂ ಎಷ್ಟು ನೋವು ಅವಮಾನ ಆಗ್ತಿದೆ. ಯಾಕೆ ಹೀಗೆ ಮಾಡ್ತಾ ಇದೀಯ?
ಈ ಪಾಪಿನ ಮಗಳಾಗಿ ಹೆತ್ತಿದ್ದಕ್ಕೆ ಪಾಪ ಅವ್ರಿಗೆ ಯಾಕೆ ಶಿಕ್ಷೆ? ಯಾಕೆ ಈ ತರ ಮಾಡ್ತಿದ್ಯಾ? ಇಷ್ಟಕ್ಕೂ ನಾನು ಮಾಡಿದ ತಪ್ಪು ಏನು ಅಂತ ಅವನು ಯಾವನೋ ಬಂದು ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ತಾಳಿ ಕಟ್ಟಿ ಹೊಟ್ಟೋದ. ಇದರಿಂದ ಮನೆಯವ್ರ ನೆಮ್ಮದಿ ಎಲ್ಲ ಹಾಳಾಗಿ ಹೋಯ್ತು. ಮಡ್ಲಲ್ಲಿ ಕೆಂಡ ಕಟ್ಕೊಂಡಿರೋಳ್ ತರ ಕೊರಳಲ್ಲಿ ಈ ತಾಳಿ ಇಟ್ಕೊಂಡು ಬದುಕಕ್ಕಾಗ್ದೆ ಸಾಯಕ್ಕಾಗ್ದೆ ಒದ್ದಾಡ್ತಿದ್ದೀನಿ. ನಾನು ಏನ್ ಮಾಡ್ಲಿ? ನೀನೇ ಹೇಳು. ಇಲ್ಲ, ಇದು ನನ್ನ ಕುಕ್ಕೆಗೆ ಬಂದಾಗ್ಲಿಂದ ಬರೀ ನೋವೇ. ಮನೆಯವ್ರು ಎಲ್ರಿಗೂ ಬೇಜಾರು. ಇದರಿಂದ ಬರೀ ಕೆಟ್ಟದೇ ಆಗ್ತಿದೆ ಅಂದ್ಮೇಲೆ ಇದು ನನಗ್ ಬೇಡ. ಅವನು ನಿನ್ ತಾಳಿನೇ ನನಗೆ ಕಟ್ಟಿದ್ದು, ಇದು ನಿಂದೆ. ಇವತ್ತು ನಾನು ಇದನ್ನ ನಿನಗೆ ವಾಪಸ್ ಕೊಡ್ತಾ ಇದ್ದೀನಿ. ತಗೋ.